ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರ ಭೇಟಿಯಿಂದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೊಲ್ಲಗೇರಿ ಪರಿಸರದ ದಾರಿ ನೈರ್ಮಲ್ಯ ಬಾವಿಯ ಸ್ವಚ್ಛತಾ ಕಾರ್ಯ ನಡೆದು ಅಧ್ಯಕ್ಷರ ಭೇಟಿಯಿಂದ ತಮ್ಮ ಪರಿಸರ ನೈರ್ಮಲ್ಯವಾಯಿತು ಎಂದು ಸ್ಥಳೀಯರು ಅಭಿನಂದಿಸಿದ್ದಾರೆ. ಶಹಾಪುರ ತಾಲೂಕಿನ ಗೊಲ್ಲಗೇರಿ ಪ್ರದೇಶದ ಅಲೆಮಾರಿ ಸಮುದಾಯದ ಮನೆ ದಾರಿ ಕೊಳಚೆ ನೀರಿನಿಂದ ತುಂಬಿದ್ದು ಚರಂಡಿ ಮತ್ತು ದಾರಿ ಸಮತಟ್ಟಾಗಿ ನಡೆಯಲು ಅಸಾಧ್ಯವಾದ ಪರಿಸ್ಥಿತಿ. ಈ ದಾರಿಯಲ್ಲಿ ನಡೆದಾಡಿ ಸ್ಥಳೀಯರ ಸಮಸ್ಯೆ ಆಲಿಸಿದ ರವೀಂದ್ರ ಶೆಟ್ಟಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ತಕ್ಷಣ ಸ್ಥಳಕ್ಕೆ ಕರೆಸಿ ಸಮಸ್ಯೆಯನ್ನು ಅವರ ಗಮನಕ್ಕೆ ತಂದರು. ಮಗುವೊಂದು ಮಲಗಿದ್ದ ಸ್ಥಳ ಸೊಳ್ಳೆ ನೊಣಗಳಿಂದ ಮುತ್ತಿ ಹೋಗಿದ್ದು ಆ ಮಗುವಿನ ಪರಿಸ್ಥಿತಿಯನ್ನು ಕಂಡು ನಮ್ಮ ಮಕ್ಕಳನ್ನು ಹೀಗೆ ಮಲಗಿಸುತ್ತೇವೆಯೋ ಎಂದು ಪಿಡಿಒರನ್ನು ಪ್ರಶ್ನಿಸಿ ಈ ಪ್ರದೇಶಕ್ಕೆ ಮದ್ದು ಸಿಂಪಡಿಸಿ ಚರಂಡಿಯ ಹೂಳೆತ್ತಿಸಿ ದಾರಿಯನ್ನು ಆದಷ್ಟು ಸರಿಪಡಿಸುವಂತೆ ಸೂಚನೆ ನೀಡಿದರು. ಏನ್ ರಿಸ್ಕ್ ಇದ್ರು ನಾನ್ ತಗೊಳ್ತೇನೆ, ಅರ್ಥ ಆಯ್ತಲ್ಲ ನಿಮ್ಗೆ? ಅಲ್ಲಿ ಎಷ್ಟು ಖರ್ಚು ಆಗ್ತದೆ ಏನಂತ ತೊಂದರೆ ಇದ್ರೆ ನಮ್ಗೆ ಇದು ಏನ್ ಮನುಷ್ಯರಲ್ಲ. ಈಗ ನಿಮ್ಮ ಮಗು ನಿನ್ನ ಮಲಗಿಸ್ತೀವಿ ಹೇಗಾಗ್ಬಹುದು? ಇದು ನಾಳೆ ನೀವು ಫಸ್ಟಿಗೆ ಮನ ಒಂದು ಕೂಡ ಇರಬಾರ್ದು, ಮತ್ತೆ ಅಲ್ಲಿ ಕ್ಲೀನ್ ಆಗ್ಬೇಕು, ಶುಚಿತ್ವಕ್ಕೆ ಗಮನ ಕೊಡ್ಬೇಕು. ಅಲ್ಲಿ ಹೇಳ್ತಾ ಇದ್ದಾರೆ ಸ್ವಚ್ಛ ಭಾರತ್ ಅಂತ ನಾವು ಅಲ್ಲಿ ಹೇಳ್ತಿದ್ದೀವಿ ಅಲ್ವಾ? ಅವರ ಮಾತಿಗೆ ಅದನ್ನು ಬೆಲೆ ಕೊಡ್ಬೇಕು ಬೇಡ? ನಮ್ಮ ಕೇಂದ್ರದಿಂದ ಅನುದಾನ ಬರ್ತಿದೆ, ಎಲ್ಲ ಬರ್ತಿತ್ತು. ಪಿಡಿಒನವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಅಧಿಕಾರಿ ಇಲ್ಲ ಅಂತ ಆಗ್ಬೇಕು, ಆ ರೀತಿ ಕೆಲಸ ಮಾಡ್ಬೇಕು. ನಾಳೆ ಕುಡಿಯುವ ಬಾವಿ ಕಸ ತ್ಯಾಜ್ಯಗಳಿಂದ ತುಂಬಿ ದುರ್ನಾತದ ತಾಣವಾಗಿದ್ದು ಬೇಸಿಗೆ ಸಮಯದಲ್ಲಿ ಇದೇ ನೀರನ್ನು ತಾವು ಕುಡಿಯಬೇಕಾದ ಪರಿಸ್ಥಿತಿ ಇದೆ ಎಂದು ಸ್ಥಳೀಯ ಅಲೆಮಾರಿ ಸಮುದಾಯದವರು ದೂರಿಕೊಂಡರು. ಬಾವಿಯ ತ್ಯಾಜ್ಯವನ್ನು ತೆಗೆದು ನೀರನ್ನು ಶುದ್ಧೀಕರಿಸಿ ಬಾವಿಗೆ ಸರಿಯಾದ ದಂಡೆ ಕಟ್ಟುವಂತೆ ರವೀಂದ್ರ ಶೆಟ್ಟಿ ಸೂಚಿಸಿದರು.
ಕ್ಲೀನ್ ಮಾಡಿ ಬಾವಿಯನ್ನು ಕ್ಲೀನ್ ಮಾಡಿ ನೀರನ್ನು ಹೊರಗಡೆ ಹಾಕಿ ಕಟ್ಟೆ ಕಟ್ಟಿ ಕ್ಲೀನ್ ಮಾಡಿಬಿಡಿ. ಮತ್ತೆ ಒಂದು ಬಲೆ ಹಾಕಿ ಬಿಟ್ಟರೆ ಅದ್ರ ಮೇಲೆ ದೇವಸ್ಥಾನ ನೀರು ಇದರ ಪರಿಣಾಮವಾಗಿ ಮಾರನೇ ದಿನದಿಂದಲೇ ಅಲ್ಲಿಯ ದಾರಿ ಮತ್ತು ಚರಂಡಿಯ ನೈರ್ಮಲೀಕರಣ ನಡೆಯುವ ಕಾಮಗಾರಿ ಆರಂಭಗೊಂಡಿದ್ದು ಸ್ಥಳೀಯರು ಇದಕ್ಕಾಗಿ ಅಧ್ಯಕ್ಷರನ್ನು ಅಭಿನಂದಿಸಿದ್ದಾರೆ. ಗೊಲ್ಲಗೇರಿ ಸಮೀಪದ ಮಲ್ಲಯ್ಯನ ಬೆಟ್ಟದ ಪ್ರದೇಶದಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣಗೊಂಡು 4-5 ವರ್ಷವಾದರೂ ಇದಕ್ಕೆ ಒಂದು ಹನಿ ನೀರು ಬಂದಿಲ್ಲ ಎಂದು ಸ್ಥಳೀಯರು ತಮ್ಮ ನೀರಿನ ಸಮಸ್ಯೆಯನ್ನು ಅಧ್ಯಕ್ಷರ ಗಮನಕ್ಕೆ ತಂದರು. ಇದನ್ನು ಕೂಡ ಆದಷ್ಟು ಬೇಗ ಸರಿಪಡಿಸಿ ಬೇಕಾದ ಬೋರ್ ವ್ಯವಸ್ಥೆಯನ್ನು ಮಾಡಿಸುವಂತೆ ಅಧ್ಯಕ್ಷರು ಸೂಚನೆ ನೀಡಿದರು. ಅಲ್ಲ ಸರ್, ಈಗ ಯಾಂಡವ್ರ ಒಂದ್ ಮಾತು ನಂದು ಕೇಳು, ನೀನು ಹೇಳ. ಈಗ ಯಾಂಡವ್ರ ಆಗಲಕ್ಕ ಸುಡುಗಾಡಿ ಸೇರ್ಲಕ್ಕ ಈಗ ಮಾತ್ರ ನೀರು ಮಾತ್ರ ಇಲ್ಲಿ ಅದೇ ಬೋರ್ ನಮ್ಮ ಊರ ನಾಲ್ಕೈದು ನೀರು ಬಂದ್ರೆ ಒಂದ್ ತಾಸು ಕುಡಿಬೇಕ್ರಿ. ರಾತ್ರಿ 1 ಗಂಟೆಗೆ 2 ಗಂಟೆ ಬಂದ್ರೆ ನೀರ್ ಬರ್ಬೇಕು. ಇಲ್ಕಂದ್ರೆ ಒಂದ್ ನೀರಿಲ್ಲ. ಅಲ್ಲಿ ಬಾಯಿ ಒಳಗೆ ಹೋಗ್ತಾರೆ ಎಲ್ಲಾರು. ಸರ್ ಒಂದು ಬೋರ್ ಕೊಡ್ರಿ ಅಂತ ಅಧ್ಯಕ್ಷರಂದ್ರಿ, ಎಲ್ಲಾರ್ಗಂದ್ರಿ. MLA ಸಾಹೇಬ್ ಸತಿ ನಿನ್ನೆ ಭೇಟಿ ಬಂದ್ರಿ, ಬರ್ತೀವಿ ಅಂತಾರ ಕೊಡವಲ್ರಿ. ಬರೀ ದಿನ ಇದೆ ಅಂತಾರ ನೋಡಿ. ನೀರಿಲ್ಲ ಏರಿಯಾಗ. ನೋಡಿ ಅದ್ರ ಬಗ್ಗೆ ನೋಡಿ ಏನಂತ ಉಳಿದಂತೆ ಸಣ್ಣ ಸಣ್ಣ ತಗಡು ಶೀಟಿನ ಗೂಡಿನಂತಿರುವ ಮನೆಗಳು, ಒಂದೊಂದು ಮನೆಯಲ್ಲಿ 7-8 ಮಂದಿ ವಾಸದ ಸಂಸಾರ, ಶಾಲೆಗೂ ಹೋಗದ ಮಕ್ಕಳು. ಇದೆಲ್ಲವನ್ನು ಗಮನಿಸಿದ ಅಧ್ಯಕ್ಷರು ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಅಲೆಮಾರಿ ಸಮುದಾಯದ ಸೌಲಭ್ಯಗಳ ಕುರಿತು ವಿವರ ನೀಡಿದರು. ಸ್ವಂತ ಜಾಗ ಇರುವವರಿಗೆ ಮನೆ ಕಟ್ಟಲು ರಿಪೇರಿಗೆ 1,20,000, ಉನ್ನತ ಶಿಕ್ಷಣಕ್ಕೆ ಅರಿವು ಯೋಜನೆಯಲ್ಲಿ 50,000, ಸ್ವ ಉದ್ಯೋಗ ಸಾಲ, ಸ್ವಸಹಾಯ ಗುಂಪುಗಳಿಗೆ ತಲಾ 10 ಜನರ ಗುಂಪಿಗೆ 2 ಲಕ್ಷದವರೆಗೆ ಸಾಲ ಸೌಲಭ್ಯ ಇತ್ಯಾದಿಗಳ ಬಗ್ಗೆ ವಿವರ ನೀಡಿ ಇದರ ಸದುಪಯೋಗ ಪಡೆಯುವಂತೆ ಸ್ಥಳೀಯ ಮುಖಂಡರಿಗೆ ತಿಳಿಸಿದರು. ಗೊಲ್ಲಗೇರಿ, ಮಲ್ಲಯ್ಯನ ಬೆಟ್ಟ, ದೋರಣಹಳ್ಳಿ, ತಡಿಬಿಡಿ ಪ್ರದೇಶ ಹೀಗೆ ಇಡೀ ದಿನ ಅಲೆಮಾರಿ ಸಮುದಾಯದವರನ್ನು ಭೇಟಿ ಮಾಡಿದ ರವೀಂದ್ರ ಶೆಟ್ಟರು ಆದಷ್ಟು ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಎಲ್ಲ ನಮ್ ಜನ ಈಗ 2 ಎಕರೆ ಒಂದು ಈ ಜಾಗ ನಿಮ್ಮ ಈಗ 2 ಎಕರೆ ಒಂದು ಜಾಗ ನಾಳೆ ಹೋಗ್ಲಿಕ್ಕುಂಟಾ? ನಾಳೆ ಮನೆ ಮಾಡ್ತೀನಿ, ಸಾಲ ಮಾಡ್ಬೋದು. ಸರ್ಕಾರ ಮನೆ ಅಂತ ಸರ್ಕಾರ ನಾನು ಬರಬೇಕಾ? ವಿಲೇಜ್ ಪಂಚಾಯತ್ ಇಲ್ಲಿ ಅಂದ್ರೆ ನೀನು ಇಲ್ಲಿ ಅಂತ ಸ್ಕೂಲ್
ಯಾವ ತರ ಮಳೆ ಬಂತಂದ್ರೆ ನೀರು ಏನಮ್ಮ ಅಲ್ಲಿ ಬಿಟ್ಟು ಎಷ್ಟು ವರ್ಷ ಆಯ್ತು ನೀವು 4 ವರ್ಷ ಆಯ್ತು ನಾನೊಂದ್ 3 ವರ್ಷ ಮಾಡಿಲ್ರಿ ಮಾಡ್ಯಾಳ ಅದ ಎಂದಕ್ ಬರ್ತದ ಓಜಿ ಪ್ರಕ ಬರ್ತಾವಲ್ರಿ ಅದು ಇದ್ರ ತಿಂಗಳ ಪಗಾರ ಬರ್ತದೆ ಏನ್ ಮಾಡ್ತಿದ್ಯಮ್ಮ? ಅಡಿಗೆ ಮಾಡ್ತಾ ಇದ್ದೆ. ಏನ್ ಅಡಿಗೆ ಮಾಡ್ತಿದ್ದಿ? ಮೊಮ್ಮಕ್ಕಳು ಮನೆ ಬಿಟ್ಟು ಅದರ ಪಕ್ಕದಲ್ಲಿ ಒಂದು ಚರಂಡಿ ಇದೆ. ಚರಂಡಿ ಸುತ್ತ ಮನೆಯಲ್ಲಿ ಗದ್ದು ನಾತ ಬರ್ತಾ ಇದೆ ಜಾಗ. ಒಂದು ಬಾರಿ ನೀವು ಬರ್ಬೋದು, ಈಗ ವಿಸಿಟ್ ಮಾಡ್ಬೋದು ಇಲ್ಲಿಗೆ. ಯೋಗ ಡೇದು ಮೀಟಿಂಗ್ ಇವತ್ತು ಮಾಡಿ, ಮೀಟಿಂಗ್ ಆದ್ಮೇಲೆ ಒಂದು ಬಾರಿ ಇಲ್ಲಿಗೆ ವಿಸಿಟ್ ಮಾಡಿ. ಇಲ್ಲಿ ಯಾರು ಪ್ರಮುಖರಿದ್ದಾರೆ? ವಿಜಯ್ ಮಲ್ಲಣ್ಣ ಒಂದು ನೋಡ್ಬೇಕು ಸರ್, ಇದನ್ನ ರೀತಿ ಆಗಿದೆ ಜಾಗ. ಒಂದು ದಯವಿಟ್ಟು ಇದನ್ನು ನೋಡಿ ಶಿವ ಅವರೇ. ಆಯ್ತಾ? ನಿಮಗೆ ನಾನು ನಾಳೆ ಫೋನ್ ಮಾಡ್ಲಾ ವಾಪಸ್ಸು? ಯಾರನ್ನದು ಕರೆಸಿ ಒಂದು ಸಮೀಕ್ಷೆ ಮಾಡ್ತೀವಿ. ಬಾವಿ ಕಟ್ಟೆ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು. ಒಂದು ದೋರ್ನಲ್ಲಿ ಹಲವಾರು ಸಮಾಜದ ದೋರನಲ್ಲಿ ಶಾಪುರ ತಾಲೂಕು. ದೋರನ ಲೊಕೇಶನ್ ಯಾವ್ದಿದೆ? ಅಂಬಾಭವಾನಿ ದೇವಸ್ಥಾನ, ಅಂಬಾಭವಾನಿ ದೇವಸ್ಥಾನದ ದೋರದವರೆಗೆ ಬರ್ಬೇಕು. ಬಂದ್ರೆ ಅಲ್ಲಿ ಎಲ್ಲವ ಸಮಾಜದವರು ಕುಟೀರಗಳಿವೆ, ಬೇರೆ ತರ ಮಾಡಿದ್ದಾರೆ. ಸ್ವಲ್ಪ ಒಂದು ಅದನ್ನ ದಯವಿಟ್ಟು ಮಾಡಬೇಕು. ಸಿಕ್ಕಿಲ್ಲ ಸರ್, ಮಹಿಳಾ ಸಂಘದ 10 ಕುಟುಂಬ ಇಲ್ಲ ಸರ್. ನೀವು ಸಿಗ್ಲಿಲ್ಲ ಅಂತ ಇರ್ತಾರೆ. ಸಿಎಂ ಕೂಡ ನಮ್ಮ ಜೊತೆ ಇದ್ದಾರೆ, ಹಿಂದುಳಿದ. ಮತ್ತೆ ನಾನೀಗ ಶಿವನ ಹತ್ರ ಕೂಡ ಮಾತಾಡಿದ್ದೇನೆ. ಈಗ ನೀವು ಏನ್ ಗೊತ್ತಾ, ಈ ದೋರನಲ್ಲಿ ಇರತಕ್ಕಂಥ ನಮ್ಮ ಅಲೆಮಾರಿ ಎಲ್ಲ ಸಮಾಜದವರು ಕೊರೋನಿಗೆ ಬರ್ಬೇಕು. ನೀವು ಈಗ ಎಲ್ಲಿದ್ದೀರಿ? ಎಲ್ಲಿ ಯಾವ ದೂರದಲ್ಲ ಹೋರಾಟ ಮಾಡ್ತಾರೆ. ಅದನ್ನು ಬಂದು ನೋಡಿ ಕೂಡ್ಲೆ ಬಂದು ನಾಳೆನೆ ಆಫೀಸಿನ ಒಳಗಡೆ ಹೋಗ್ಕೊಂಡು ಇಲ್ಲಿ ಬಂದು ಮಾತಾಡಿ ಹೋಗ್ಬೇಕು. ಆಯ್ತಾ? ಏನಣ್ಣ ಈಗ ಕಳಿಸ್ತೀರಾ? ಅರ್ಜೆಂಟ್ ಬರ್ಲಿ ಇದ್ದೇನೆ ನಾನು ಇಲ್ಲಿ. ಬೇಗ ಎಷ್ಟೊತ್ತು ಬೇಕಲ್ಲಿ ಇಲ್ಲಿಂದ ಬರ್ಬೇಕಾದ್ರೆ? ಬೇಗ ನನಗೆ ನಮಗೆ ಫೋನ್ ಮಾಡಿ, ಬೇಗ. ಮತ್ತೆ ನೀವು ನಾಳೆ ಬಂದು ನೀವು ಕೂಡ ನೋಡ್ಬೇಕು ಆ ಸಮಸ್ಯೆ. ಮತ್ತೆ ತುಂಬಾ ಇದು ಕೊಲಸ್ತಿ ತುಂಬ ಇದು ಮಾಡಿ ವಾಸ ಮಾಡೋದು ಹೇಗಲ್ಲ ಇವರು ಕೆಲಸ ಮಾಡಿದ್ದೀರಿ. ಆಗ ಕೆಲಸ ಮಾಡಿದ್ದೀರಿ ಎಲ್ಲ ಹೇಳಿದ್ರು. ಈ ಒಂದು ಕೆಲಸ ಇನ್ನು ಮನೆಗಳು ಇನ್ನು ಆಸೆ ಇದೆ. ಬರೋರು ನಮ್ಗ ಅದ್ರಾಗ ಮನೆ ಅವಕಾಶ ಮಾಡಿಕೊಡ್ಬೇಕು. ನಿಮ್ಮ ಹೆಸರು ಅನ್ನೋದ್ರೆ ನೀವು ಲೋನೇನು ಏನ್ರಿ? ಅಲ್ಲೇ ಮಾರಿ ಕೋಶ ನೀರು ಕೊಂಚನ ಅಂಗಡಿ ಇದು ಗದ್ದೆ ಕೆಲಸ ಯಾರನ್ನ ಕರೆದ್ರೆ ಹೋಗೋದು. 150 ರೂಪಾಯಿ ಕೊಡ್ತಾರೆ ಕೂಲಿ ಅಷ್ಟೇ. 150 ಕೊಡ್ತಾರೆ. 150. 6 ಗಂಟೆಗೆ ಹೋಗ್ಬೇಕು, 6 ಗಂಟೆ ದುಡ್ಡು ಬೇಕು ಅಷ್ಟೇ. ಊಟ ಎಲ್ಲ ಕೊಡ್ತಾರ? ನಮ್ಮ ಊಟ ಕೊಡಲ್ಲ ಸರ್. 150
ರೂಪಾಯಿ ಕೊಡ್ತಾರೆ 6 ಗಂಟೆಗೆ ಹೋಗ್ಬೇಕು ಟೈಮ್ 6 ಗಂಟೆಗೆ ಎಷ್ಟೈದು ನೀವು ಅಂದಿರಿ ಅದಕ್ಕೆ ಅಷ್ಟೇ ಕಾಲು ಬಿಡ್ತೀನಿ ಎಷ್ಟು ನಿಗ ಮಾಡ್ರಿ ಅಪ್ಪ ಕಾಲು ಬಿಡ್ತೀನಿ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಮಲ್ಕಪ್ಪನಲ್ಲಿ ಈ ಇದು ತೊಗೊಂಡಿದ್ರು. ಈಗ ಡಿ ಸಿ ಏನಂತಾರ ಇಲ್ಲಿ ಆಗಲ್ಲ, ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಕೊಟ್ಟಿದ್ದೀವಿ ಇಲ್ಲಿ ಆಗಲ್ಲ, ಅಲ್ಲಿ ಊರ್ ಬಿಟ್ಟು ಗುಡ್ಡದಾಗ 4 ಕಿಲೋಮೀಟರ್ ಗುಡ್ಡದಾಗ 2-3 ಕಿಲೋಮೀಟರ್ ದೂರ ಹುಲಿಯನ್ನು ಕಡ್ಡಿ ಅದು ನಮ್ಗೆ ಸರಿ ಹೋಗಲ್ಲ ಅಂತ ಮನೆ ಎಲ್ಲರೂ ಡಿ ಸಿ ಕರ್ಕೊಂಡು ಹೋಗಿ ಮನೆ ಕೊಡಿಸಿ ಸಾವಣ ನಮ್ಗೆ ಫೋಟೋ ಕಳಿಸಿಲ್ಲ ತಮ್ಗೆ. ಫೋಟೋ ಕಳಿಸಿವಿ. ಅದಕ್ಕೆ ಅವ್ರು ಅಂದಾರ ಉತ್ತರ ಬರ್ದಾರ. ಈಗ ಏನು ಡಿ ಸಿಗೆ ಡಿ ಒ ಆಫೀಸರ್ ಡಿ ಸಿ ನಡವಳಿ ಮಾಡಿ ಏನಾರ ಮಾಡ್ಕೋಬಹುದು. ರೋಡ್ ಸೈಡ್ ಇದೆ, ರೋಡ್ ಸೈಡ್ ಇದೆ, ಕಾಯಿಪಲ್ಲೆ ತರ್ಲಕ್ಕನೆ ಇಲ್ಲಿಗೆ ಹೋಗಿಬೋದು ಊರ್ ಬಗ್ಲಾಗತ್ತ ಅದು 4 ಕಿಲೋಮೀಟರ್ ನಮ್ಮ ಎರಗದಲ್ಲಿ ಗ್ರಾಮದಲ್ಲಿ ಇಲ್ಲಿ ಊರ ಹತ್ರ ಖಾಸಗಿ ಭೂಮಿ ಖರೀದಿ ಮಾಡ್ಲಾಕಂದ್ರೆ ಅವ್ರು ಕೊಡ್ಬೇಕಂತ ಮನೆ ಮಾಡ್ಬೇಕು ಅಷ್ಟೇ. ಆಯ್ತ್ರಿ ಅಪ್ಪ ಕಾಲ್ ಬಿಡ್ತೀವಿ ನಿಮ್ ನಮಸ್ಕಾರ ಮಾಡ್ತೀರಿ ಅಪ್ಪ. ಒಳ್ಳೇದ್ ಮಾಡ್ರಿ ಅಪ್ಪ. ಬಡ ಬಡ ಖುಷಿ ಅಂడి ఇండ్ల పిల్లలు అడుగుతారా ఏం అడగాల అదే ಇನ್ನೊಂದ್ ಮಗಳು ಸಾಲಿ ಓದಿ ಡಿಗ್ರಿ ಮುಗಿದು ಮನ್ಯಾಗ ಆಳ್ರಿ ಆಕಿ ನೌಕರಿ ಬರ್ತಾರ. ಈಗ ಯಾವ್ದು ಮನೆ ನಿಮ್ದು? ಈಗ ನೀವು ಇರುದಿಲ್ಲಿ ನೀವು ಬಂದಿರಲ್ರಿ ಸರ್? ಈಗ ಈಗ ಇವರಿಗೆ ಜಾಗ ಇದೆ, ಹಿಂದಿದೆ ಹಿಂದೆ ಇದೆ. ಯಾಕೆ ಮನೆಗೆ ನಾವು ಅಪ್ಲೈ ಮಾಡಲಿಲ್ಲ? 2016ರಲ್ಲಿ ನಾವು ಅರ್ಜಿ ಹಾಕಿದ್ವಿ. 2016ರಲ್ಲಿ ಅರ್ಜಿ ಹಾಕಿದ್ರೆ ಅದು ಏನ್ ಮಾಡಿದ್ರು ಹಂತಕ್ಕೆ ಕಳ್ಸ್ಕೊಂಡ್ರು, ಕಳಿಸಿಲ್ಲ. 2 ವರ್ಷ ಕೊರೋನಾ ಕಡೆಗೆ ಎಕಡೆ ಹೋಗಿಲ್ಲ ನಾವು. ಯಾವ ರೊಕ್ಕ ಬೇಕಂದ್ರೆ ರೊಕ್ಕ ಕಳಿಸಿವ್ರಿ. ನಿಂದ್ರೆ ಎಷ್ಟು ರೊಕ್ಕ ಬೇಕಂದ್ರೆ ರೊಕ್ಕ ವಿಡಿಯೋದ ಟೆಕ್ಸ್ಟ್ ಬೇರ ರೊಕ್ಕ ಕಳ್ಸಿದ್ರೆ ನಾವೇನು ತಿಂದಿಲ್ಲ ಯಾರ್ದನ್ನ ಕೊಂಡು ಬಿಡ್ಕಾಯಿ. ನಿಮ್ಮ ಹೆಸರು ಯಾರ್ದು ಮೊಬೈಲ್ ನಂಬರ್ ಕೊಡಿ ನನಗೆ, ಮೊಬೈಲ್ ನಂಬರ್ ಕೊಡಿ. ಕೊಡ್ತೀವಿ ಸರ್. ನಾವೇನ್ ಮಾಡ್ತೀವಿ 944 ನನಗೆ ಮಿಸ್ ಕಾಲ್ ಕೊಡಿ. 94482545262 ನನ್ನ ಹೆಸರು ಇದು ಮಾಡಿ. ಈಗ ಒಂದು ವೇಳೆ ಹೆಸರು ಇಲ್ಲ ಅಂತಾದ್ರೆ ಹೌದೌದು ನಿಮ್ಮ ಇದು ಯಾವುದು ಪಂಚಾಯತ್ ಯಾವ್ದು? ಯಾವುದು? ನಾಡೂರು ಪಂಚಾಯತಿಗೆ ಹೋಗಿ ಒಂದು ವೇಳೆ ಅಲ್ಲಿ ಹೆಸರು ಇವರು ನನಗೆ ನಾಡೆಲ್ಲ ಸೋಮವಾರ ಬೆಳಿಗ್ಗೆ ಫೋನ್ ಮಾಡಿ. ಸರಿ ಸರ್, ನಾನು ಇನ್ನು ಆಫೀಸ್ಗೆ ಹೋಗುದಿಲ್ಲ. ನಾವಿನ್ನು ಆಫೀಸ್ಗೆ ಹೋಗುದು ಯಾವಾಗ? ಇವತ್ತು 2 ದಿವಸ ಗುಲ್ಬರ್ಗ ಆಯ್ತು, ನಾಡಿದ್ದು ಅಗರ್ಬೊಮ್ಮಣಿಯಲ್ಲಿ ಆಯ್ತು, ಆದಿತ್ಯವಾರ ಶನಿವಾರ ಇಲ್ಲ, ಸೋಮವಾರ ಆಫೀಸ್ಗೆ ಹೋಗ್ತೇನೆ. ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನನಗೆ ಫೋನ್ ಹಚ್ಚಿದಾಗ ನಾನು ನೋಡ್ತೇನೆ ಲಿಸ್ಟಲ್ಲಿ ಟಿಪ್ಪನ್ನ ಕೊಟ್ಟ ಲಿಸ್ಟಲ್ಲಿ ಹೆಸರಿದೆ ಅಂತ ಇದ್ರೆ ಕ್ಲಿಯರ್ ಆಯ್ತು, ಇಲ್ಲದೇ ಇದ್ರೆ ನಾನು ಎಂದು ಹೇಳ್ತೀನಿ. ಆ ಥರ ಮಾಡಿದ್ರೆ ಆಯ್ತು. ಹೇಗೆ ಮಾಡಬೇಕು? ನೀವು ಪಂಚಾಯತಿಗೆ ಹೋಗ್ಬೇಕು. ಪಂಚಾಯತಿಗೆ ಹೋಗಿ ಅಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ, PDOನ ಹತ್ರ ಒಂದು ನಿಮ್ಮ ಜಾಗ ಯಾವುದುಂಟು ಆ ಜಾಗದ ಪಾಣಿ ಪತ್ರ ಉಂಟಾ? ಎಲ್ಲ ಡಾಕ್ಯುಮೆಂಟ್ ತಗೊಂಡು ಅಲ್ಲಿಗೆ ಹೋಗಿ PDO ಹತ್ರ ಹೋಗಿ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಇಂಥವರ ಹೆಸರು, ಇಂಥವರ ಜಾತಿ, ಹಲವ ಸಮಾಜದವರು, ಇವರಿಗೆ ಜಾಗ ಇದೆ, ಮನೆ ಇಲ್ಲ ಅಂತ ಬರೆದು ಕೊಟ್ಟರೆ ಸೈನ್ ಮಾಡಿ ಕೊಡ್ತಾರೆ. ಅದನ್ನು ಒಂದು ನನಗೆ ಮುಟ್ಟಿದೆ. ನಾನು ಅದು ಜವಾಬ್ದಾರಿ ಮನೆ ಯಾರಿಗೂ ಹಣ ಕೊಡ್ಲಿಕ್ಕೆ ಹಣ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರು ಹಣ ಕೇಳಿದ್ರು ಹಣ ಕೊಡ್ಲಿಕ್ಕೆ ಹೋಗ್ಬೇಡಿ, ಆಯ್ತಾ? ಯಾರಿಗೂ ಹಣ ಯೋಜನೆ ಕೊಡ್ಲಿಕ್ಕೆ ಹೋಗ್ಬೇಡಿ. ನಮ್ಮ ಈಗ ಇನ್ನೊಂದ್ ಮಗಳು ಸಾಲಿ ಅದ ಡಿಗ್ರಿ ಪಾಸ್ ಆಗ್ಯದ್ರಿ, ಓದಾಳ್ರಿ ಸರ್. ಅಂದ್ರೆ ನಮ್ಗೆ ಯಾರು ಕಿವಾಗ ಹಾಕಿದ್ರೆ ಸುಮ್ಮನೆ ನಾವು ಕೂತೀವಿ.
ಶಹಾಪುರ ಪ್ರವಾಸಿ ಬಂಗಲೆಯಲ್ಲಿ ತನ್ನನ್ನು ಭೇಟಿಯಾದ ಅಲೆಮಾರಿ ಸಮುದಾಯದ ಮುಖಂಡರು ಮತ್ತು ಸ್ಥಳೀಯರನ್ನು ಮಾತನಾಡಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದರು. ಅವರದ್ದು ಆಧಾರ್ ಕಾರ್ಡು, ಅವರದ್ದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ರೇಷನ್ ಕಾರ್ಡು ಮತ್ತು ಅದು ಸರ್ಕಾರದ ನಮಗೆ ನಮ್ಮ ಇದರಲ್ಲಿ ಯಾವುದಿಲ್ಲ, ಯಾವುದು ನಿಗಮದಲ್ಲಿ ಯಾವ ರೀತಿ ಇಲ್ಲ ಅದು ನೋಡುವ ಅಂತ ಇದು ಮಾಡಿಸ್ಕೊಡ್ತೀವಿ. ಅದೇ ಸಿಕ್ಕಿದ್ರೆ ಆಯ್ತು ಅಲ್ಲೇ ಆಯ್ತಾ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ವೆಂಕಟೇಶ್ ರವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಸಹಾಯ ಒದಗಿಸಿಕೊಡುವ ಭರವಸೆ ನೀಡಿ ಅವರ ಮಗ ವಿಕ್ರಮನ ವಿದ್ಯಾಭ್ಯಾಸಕ್ಕೆ ತನ್ನ ವೈಯಕ್ತಿಕ ನೆರೆಯಲ್ಲಿ ಪ್ರತಿ ವರ್ಷ ಆರ್ಥಿಕ ಸಹಕಾರ ನೀಡುವುದಾಗಿ ತಿಳಿಸಿದರು. ಸಾಲ ಮಾಡಿ ತೋರಿಸಿದ್ರೆ ಎಲ್ಲ ನಿಮ್ಮೂರಿನ ಒಂದು ರೋಗ ಬಂದು ಇನ್ನೊಂದು ರೋಗ ಮನೆಯವರು ಮಕ್ಕಳು ನೋಡಿ ದೇವಸ್ಥಾನ ಬಾರ ಯಾವ ಆದಷ್ಟು ಬೇಗ ಒಂದ್ಸಲ ನಾನು ಗುಣ ಮಾಡುವಂತ ರಿಕ್ವೆಸ್ಟ್ ಮಾಡ್ತೀನಿ. ಆಯ್ತು. ನಿಮ್ಮ ಮಗನಾ ಕ್ಯಾಮ್ರೇ ಬಂದಾಗ ನನಗೆ ತಿಳಿಸು. ಪ್ರತಿ ವರ್ಷ ನನ್ನ ಹತ್ರ ಎಷ್ಟು ಅಮೌಂಟ್ ನಿಗಮದಿಂದ ಅಲ್ಲ, ನನ್ನ ವೈಯಕ್ತಿಕ ಪ್ರವಾಸಿ ಬಂಗ್ಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅಲೆಮಾರಿ ಸಮುದಾಯದ ಸಮಸ್ಯೆಗಳ ಅಧ್ಯಯನ, ಅವರ ಜನಸಂಖ್ಯೆಯ ನಿಖರ ದಾಖಲಾತಿ, ಅವರಿಗೆ ಸರ್ಕಾರದಿಂದ ಸಿಗಬಹುದಾದ ಸೌಲಭ್ಯಗಳ ಒದಗಿಸುವಿಕೆ ಇತ್ಯಾದಿಗಳ ವಿವರ ನೀಡಿ ಅಲೆಮಾರಿ ಸಮುದಾಯದ ಧ್ವನಿಯಾಗಿ ತಾನು ಸೇವೆ ಮಾಡುತ್ತೇನೆ ಎಂದು ರವೀಂದ್ರ ಶೆಟ್ಟಿ ತಿಳಿಸಿದರು. ನಮ್ಮ ಸಮಸ್ಯೆಗಳು ಬಹಳಷ್ಟಿದೆ. ಅಲೆಮಾರಿ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸುತ್ತಿರುವಂಥ, ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುತ್ತಿರುವಂಥ ಸ್ಥಿತಿಯಲ್ಲಿ ನಮ್ಮ ಅಲೆಮಾರಿ ಜನರಿದ್ದಾರೆ. ನಾನು ಅಧ್ಯಕ್ಷನಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರಿಗೂ, ಈಗ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ ಗೌರವಾನ್ವಿತ ಎಸ್.ಆರ್. ಬೊಮ್ಮಾಯಿ ಅವರಿಗೂ ಮನವಿಗಳನ್ನು ಸಲ್ಲಿಸಿದ್ದೇನೆ. ನಮಗೆ ಹೆಚ್ಚಿನ ಅನುದಾನವನ್ನು ನೀಡಬೇಕು, ಬಹಳಷ್ಟು ಜನ ಸಮಸ್ಯೆಯಲ್ಲಿದ್ದಾರೆ ಅಲೆಮಾರಿ ಜನರು ಅಂತೇಳಿ. ಆದ್ರೂ ಕೂಡ ನಮ್ಮ ನಿರೀಕ್ಷೆಯಷ್ಟು ಅನುದಾನ ಬರಲಿಲ್ಲ. ಆದರೂ ನಾನು ನನ್ನ ನಿರೀಕ್ಷೆಗೆ ಏನು ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು
ಈ ಅಲೆಮಾರಿ ಜನರು ಪ್ರತಿ ಬಾರಿ ನಮ್ಮ ಕಚೇರಿಗೆ ಬೆಂಗಳೂರಿನಲ್ಲಿ ಸುಸಜ್ಜಿತವಾದ ಅಲೆಮಾರಿ ಕಚೇರಿ ಇದೆ. ಆ ಕಚೇರಿಗೆ ನಮ್ಮೆಲ್ಲ ಅಲೆಮಾರಿ ಪ್ರಮುಖರು ಬಂದು ಅವರ ಸಮಸ್ಯೆಗಳನ್ನು ಹೇಳುವಾಗ ಅವರ ಬೇಸರ ಆಗಿದೆ. ಆದರೂ ಕೂಡ ನಮ್ಮ ಇತಿಮಿತಿಯಲ್ಲಿ ಇವರು ಒಂದು ಸೇವೆಯನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಶಹಾಪುರ ಜಿಲ್ಲೆಗೆ ತಾಲೂಕಿಗೆ ನಾನು ಇವತ್ತು ಬಂದಿದ್ದೇನೆ. ಬಹಳಷ್ಟು ಕಷ್ಟಕರವಾದ ಅಲೆಮಾರಿ ಜನರ ಸ್ಥಿತಿಗತಿಗಳು ಇಲ್ಲಿ ಇವೆ. ಇನ್ನಷ್ಟು ನಾನು ಬೇರೆ ಕಡೆ ಹೋಗಬೇಕಾಗಿದೆ. ನಾನಿವತ್ತು ಬೆಳಿಗ್ಗೆ ನಮ್ಮ ಈ ಯಾದಗಿರಿ ಜಿಲ್ಲೆಯ ಬೈಲ್ಪತ್ತಾರಿ ಸಮಾಜಕ್ಕೆ ಸೇರಿದ ಇಲ್ಲೇ ಪಕ್ಕದಲ್ಲಿರತಕ್ಕಂಥ ವಡಿಗೇರಿ ಹಲಗೇರಿ ಎಂಬಲ್ಲಿ ವಾಸವಾಗಿರುವಂಥ ವೆಂಕಟೇಶ್ರವರು ಬಂದಿದ್ದು. ಅವರ 2 ಕಿಡ್ನಿಗಳು ಕೂಡ ವ್ಯತ್ಯಾಸ ಆಗಿ ಅವರಿಗೆ ಜೀವನ ನಡೆಸಲು ಬಹಳಷ್ಟು ಕಷ್ಟವಾಗಿದೆ. ಪ್ರತಿ ಬಾರಿ ಡಯಾಲಿಸಿಸ್ ಮಾಡುವುದು, ಅದಕ್ಕೆ ಬೇಕಾದ ಔಷಧಿಗಳು, ಈ ಕಷ್ಟಕರ ಜೀವನದಲ್ಲಿ ಅವರಿಗೂ ಕೂಡ ನಾನು ಧೈರ್ಯದ ಮಾತುಗಳನ್ನು ಹೇಳಿದ್ದೇನೆ. ಅದು ನನಗೆ ಒಂದು ಮನವಿಯನ್ನು ಕೊಡಿ, ಮಾನ್ಯ ಮುಖ್ಯಮಂತ್ರಿಗಳಿಂದ ಅದನ್ನು ಪರಿಹಾರವನ್ನು ಒದಗಿಸಿಕೊಟ್ಟು ಸರ್ಕಾರದಿಂದ ಪರಿಹಾರ ಒದಗಿಸಿಕೊಡೋದು ಕೆಲಸ ಮಾಡ್ತೇನೆ ಅಂತ ಹೇಳಿದ್ದೇನೆ. ಅದರ ಜೊತೆಗೆ ಅವರ ಒಬ್ಬ ಮಗ ಅಮರನಾಥ್ ಅಂತ, ಆ ಮಗನ ಇಡೀ ಶೈಕ್ಷಣಿಕ ಶುಲ್ಕವನ್ನು ವೆಚ್ಚವನ್ನು ನಾನು ಮಾಡ್ತೀನಿ ಅಂತ ಅವರನ್ನು ನಾನು ದತ್ತು ಸ್ವೀಕಾರ ಮಾಡಿದ್ದೇನೆ. ಅವನ ಎಷ್ಟುವರೆಗೆ ಅವನ ಕಲಿಸುವಂಥ ವ್ಯವಸ್ಥೆಗಳೆಲ್ಲವನ್ನು ಕೂಡ ಅಮರನಾಥ್ ಅಂತೇಳಿ ವೆಂಕಟೇಶ್ವರ ಮಗ ಆ ವ್ಯವಸ್ಥೆಯನ್ನು ನಾನು ಖಂಡಿತವಾಗಿ ನಿಗಮದಿಂದ ಮಾಡುವಂಥದ್ದಲ್ಲ. ನಿಗಮದಲ್ಲಿ ನಮಗೆ ಇಲ್ಲ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಅವರ ಕಷ್ಟಕರ ಜೀವನ ನೋಡಿ ನಾನು ಹೇಳಿದ್ದೇನೆ. ಆ ಪ್ರಕಾರ ನಾನು ಖಂಡಿತವಾಗಿ ನಡ್ಕೊಳ್ತೇನೆ. ಅದರ ಜೊತೆ ಇವತ್ತು ಮತ್ತೊಂದು ನಾನು ಪೇಪರಲ್ಲಿ ಇವತ್ತು ಓದಿದೆ. ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡಿದೆ. ಒಟ್ಟು 19 ನಿಗಮಗಳಿಗೆ 857.5 ಕೋಟಿ ಅನುದಾನವನ್ನು ನಾವು ನೀಡಲಿಕ್ಕಿದ್ದೇವೆ ಅಂತ ಒಂದು ಮಾತನ್ನ ಸ್ಟೇಟ್ಮೆಂಟ್ ನೋಡಿದೆ. ನನಗೆ ಒಳ್ಳೆಯ ಸುದ್ದಿ. ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಕಲ್ಯಾಣ ವ್ಯಾಪ್ತಿಗೆ ಬರತಕ್ಕಂಥ 19 ನಿಗಮಗಳಿಗೆ ಈ ಅನುದಾನವನ್ನು ಕೊಡುವಂತ ಒಂದು ಹೇಳಿಕೆಯನ್ನು ನೋಡಿದ್ದೇನೆ. ನನಗೆ ನಿರೀಕ್ಷೆ ಇದೆ ಬರತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಅನುದಾನ ನಮ್ಮ ನಿಗಮಗಳಿಗೆ ಬರಬಹುದು. ಈಗ ಈ ಒಂದು ನಿಗಮ ಪ್ರಥಮವಾಗಿ ಆದದ್ದು ಅಲೆಮಾರಿ ಅಭಿವೃದ್ಧಿ ನಿಗಮ ಪ್ರಥಮ ಆಗುವುದು. ಬೀಜ ಹಾಕಿದ್ದಾರೆ ಮಾನ್ಯ ಯಡಿಯೂರಪ್ಪನವರು, ಮೊಳಕೆ ಹೊಡೆದಿದೆ. ಇನ್ನು ಅದು ಬೆಳೆಯಬೇಕು ಅಂತ ಇವತ್ತೇ ಅದಕ್ಕೆ ಬೀಜ ಆಗಿ ಮರ ಆಗಿ ಫಲ ಕೊಡಬೇಕು ಅಂತ ಹೇಳಿದ್ರೆ ಆಗುದಿಲ್ಲ. ನಾವು ಎಷ್ಟು ಕೆಲಸ ಮಾಡ್ತೇವೆ ಅದರ ಹಿಂದೆ ಅದು ಮುಂದಕ್ಕೆ ಖಂಡಿತವಾಗಿ ದೊಡ್ಡ ಫಲವನ್ನು ಕೊಡ್ತದೆ. ಅಥವಾ ಒಂದು ದೊಡ್ಡ ಆರದ ಮರವಾಗಿ ಎಲ್ಲ ಅಲೆಮಾರಿ ಜನರಿಗೆ ಒಂದು ನೆರಳಾಗುವಂತ ಒಂದು ಸಂದರ್ಭ ಖಂಡಿತವಾಗಿ ಬರ್ತದೆ. ನಾನು ಹೇಳಿದ್ದೆ ಅಧ್ಯಕ್ಷನಾಗಿ ನಾನು ಸರ್ಕಾರದ ಅವಧಿ ಎಷ್ಟು ಇರ್ತದೆ ಅಥವಾ ಸರ್ಕಾರ ಎಷ್ಟುವರೆಗೆ ನಮ್ಗೆ ಇರ್ಲಿಕ್ಕೆ ಅಷ್ಟುವರೆಗೆ ನಾವು ಇರ್ತೀವಿ. ಆದ್ರೆ ಪ್ರಥಮ ಅಧ್ಯಕ್ಷನಾಗಿ ನಾನೇನ್ ಮಾಡಿದ್ದೇನೆ ನಿಗಮಕ್ಕೆ ಎಂಬುದು ಬಹಳ ಮುಖ್ಯ. ಆದ್ರಿಂದ ಆ ನಿಟ್ಟಿನಲ್ಲಿ ಈ ನಿಗಮ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು. ಆಗ ಇಡೀ ನಮ್ಮ 46 ಜಾತಿಗೆ ಒಳಪಟ್ಟಂತ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನರ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಅಧ್ಯಕ್ಷನ ಅವಧಿ ಮುಗಿದ ನಂತರನೂ ಕೂಡ ಅಧ್ಯಕ್ಷ ಆಗಿರಲಿ ಅಧ್ಯಕ್ಷ ಆಗದೇ ಇರಲಿ ಇಡೀ ಅಲೆಮಾರಿ ಜನಗಳ ಧ್ವನಿಯಾಗಿ ನಾನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಕೂಡ ಯಾಕೆ ಅಂತ ಹೇಳಿದ್ರೆ ಇವತ್ತು ಅಷ್ಟು ಶೋಚನ ಸ್ಥಿತಿಯಲ್ಲಿ ಅಲೆಮಾರಿ ಜನರ ಜೀವನವನ್ನು ಸಾಗಿರ್ತಾರೆ. ನಾನೀಗ ಕಣ್ಣಾರೆ ಕಂಡೆ ಬಹಳಷ್ಟು ಜನ ಅದೇನು ವಾಸಸ್ಥಾನ ಮಾಡ್ತಾರೆ, ಅದು ಬೇರೇನೂ ಅಲ್ಲ, ಗುಡಿಸಲು ಅಲ್ಲ, ಆ ರೀತಿಯಾದ ಒಂದು ವಾಸಸ್ಥಾನವನ್ನು ಮಾಡಿಕೊಂಡು ಜೀವನ ಸಾಗಿಸುವುದು, ಈ ಗಾಳಿ ಮಳೆಗೆ ಒಟ್ಟು ಬಹಳ ಕಷ್ಟದಿಂದ ಜೀವನ ಸಾಗಿಸುವಂಥ ಈ ಅಲೆಮಾರಿ ಜನರಿಗೆ ಒಂದು ಧ್ವನಿಯಾಗಿ ನಿಲ್ಲಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೇನೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನನ್ನ ಅನಿಲ ಸೇವೆಯನ್ನು ಪ್ರಾಮಾಣಿಕವಾಗಿ ಈ ಸಮಾಜಕ್ಕೆ ನಾನು ನೀಡಬೇಕು ಅಂತ ಇದ್ದೇನೆ. ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ನಮ್ಮ ಅಲೆಮಾರಿ ಜನರು ಕೂಡ ಇತರರಂತೆ ಸಬಲರು, ಎಲ್ಲದರಲ್ಲೂ ಕೂಡ ನಾವು ಕೂಡ ಏನು ಕಡಿಮೆ ಇಲ್ಲ ಎಂಬ ನಿಟ್ಟಿನಲ್ಲಿ ಇವತ್ತು 100ರಲ್ಲಿ 95% ಜನ ಬಹಳಷ್ಟು ಕಷ್ಟದಿಂದ ಜೀವನ ಸಾಗಿಸುವರಿದ್ದಾರೆ. ಒಂದು 5% ಜನ ಸ್ವಲ್ಪ ಸ್ಥಿತಿವಂತರು ಇರ್ಬೋದು ಈ ಜನಾಂಗದಲ್ಲಿ. ಉಳಿದವರೆಲ್ಲರೂ ಕೂಡ ಬಹಳ ಕಷ್ಟದ ಕಾಲದಲ್ಲಿ ಜೀವನ ಸಾಗಿಸುವವರು. ಅವರಿಗೆ ಒಂದು ಆಸರೆಯಾಗಿ ನಿಂತು ಅವರನ್ನ ಎಲ್ಲಾ ಕ್ಷೇತ್ರಗಳಲ್ಲಿ, ಅದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಮುಂದೆ ಬರಬೇಕು ಅಂತಾದ್ರೆ ನಾವು ಅವರ ಜೊತೆ ಕೆಲಸವನ್ನ ಮಾಡಬೇಕಾದ ಅನಿವಾರ್ಯತೆ ಇದೆ. ಅದರ ಜೊತೆಗೆ ನಮ್ಮ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರು ಕೂಡ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಆಯಾ ಅವರ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ಅಲೆಮಾರಿಗಳ ಕಡೆ ಸ್ವಲ್ಪ ಗಮನವನ್ನು ಕೊಟ್ಟು ಅಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಬೇಕಾಗಿದೆ ಅದನ್ನ ಅಭಿವೃದ್ಧಿಗಳನ್ನ ಕೆಲಸವನ್ನ ಮಾಡುವಂತ ಒಂದು ಅಲೆಮಾರಿ ಜನರಿಗೆ ನೆರಳಾಗಿ ಕೂಡ ನಾವು ಜನಪ್ರತಿನಿಧಿಗಳ ಕೆಲಸವನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ.
ನಮ್ಮ ನಿಗಮಕ್ಕೆ ಒಟ್ಟು ಈ ಒಂದು 22-23 ಸಾಲಿಗೆ ಕೇವಲ 6 ಕೋಟಿ ಅನುದಾನ ಬಂದಿದೆ. ಕೇವಲ 6 ಕೋಟಿ ಅನುದಾನ ಬಂದಿದೆ. ಕಳೆದ 21-22ರಲ್ಲಿ 2 ಕೋಟಿ ಉಳಿಕೆಯನ್ನು ಸೇರಿಸಿ 8 ಕೋಟಿ 2,08,000 ರೂಪಾಯಿ 8 ಕೋಟಿ 2,08,000 ರೂಪಾಯಿಗೆ ನಾವು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿದ್ದೇವೆ. ಈ ವರ್ಷ ಸ್ವಯಂ ಉದ್ಯೋಗ ಸಾಲ ಯೋಜನೆ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಅಮೃತ ಮುನ್ನಡೆ ತರಬೇತಿ, ಈ ರೀತಿಯ ಯೋಜನೆಗಳನ್ನು ಮಾಡಿಕೊಂಡು ಈ ವರ್ಷ ಮಾಡಬೇಕು. ಅದರಲ್ಲಿ ಜೊತೆಗೆ ಮುಖ್ಯಮಂತ್ರಿಗಳು ಆ ಒಂದು ಹೇಳಿಕೆ ಒಂದು ಪೂರಕವಾಗಿ ಇನ್ನಷ್ಟು ಒಂದು ಹೆಚ್ಚಿನ ಅನುದಾನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದನ್ನು ಕೂಡ ನೇರವಾಗಿ ಈ ಬಾರಿ ಯಾವುದೇ ರೀತಿಯಾದ ಮಧ್ಯವರ್ತಿಗಳ ಹಾವಳಿ ಅದು ಇದು ಅಂತ ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟಿಸುವಂತ ಕೆಲಸವನ್ನು ನಾನು ಮಾಡಿದ್ದೆ. ಯಾರು ಅರ್ಜಿ ಹಾಕ್ತಾರೆ ಅವರಿಗೆ COC ಕಮಿಟಿಯಲ್ಲಿ ಯಾರು ಸೆಲೆಕ್ಷನ್ ಆಗ್ತಾರೆ ಮತ್ತು ಹೆಚ್ಚುವರಿಗೆ ಅಧ್ಯಕ್ಷರ ಕೋಟ, ಈಗ ನಾವು ಅಧ್ಯಕ್ಷರ ಕೋಟ ಇತ್ತು ನಮ್ಮಲ್ಲಿ, ಅದನ್ನ ಇಂದಿನ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅದನ್ನ ಹಿಂಪಡೆದು ಅಧ್ಯಕ್ಷರ ಕೋಟವನ್ನು ರದ್ದು ಮಾಡಿದ್ರು. ನಾವು ಮತ್ತೆ ನಮ್ಮ ಎಲ್ಲ ನಿಗಮ ಮಂಡಳಿಗಳ ಅಧ್ಯಕ್ಷರು ಹೋಗಿ ಅಧ್ಯಕ್ಷರ ಕೋಟವನ್ನು ಕೊಡಬೇಕು ಮನವಿ ಮಾಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ವಾಪಸ್ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅಧ್ಯಕ್ಷರ ಕೋಟ ಬಂದಾಗ ಅಲ್ಲೂ ಕೂಡ ನಾನು ನನ್ನ ಯಾರು ಅರ್ಹರಿದ್ದಾರೆ, ಯಾರು ಅತೀ ಸಮಸ್ಯೆಗಳಿಂದ ಇದ್ದಾರೆ ಅವರಿಗೆ ಸಹಾಯಧನ ಕೊಡುವಂತ ಕೆಲಸವನ್ನು ನಾನು ಖಂಡಿತವಾಗಿ ಮಾಡಲಿದ್ದೇನೆ. ಒಟ್ಟಿನಲ್ಲಿ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನರು ಮುಖ್ಯವಾಹಿನಿಗೆ ಬರಬೇಕು, ಅವರು ಕೂಡ ಇತರರಂತೆ ಸಬಳರು ಎಂಬ ಒಂದು ನಿಲ್ಲಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಬರತಕ್ಕಂಥ 1-2 ತಿಂಗಳಲ್ಲಿ ಒಂದು ಯೋಜನೆ ಮಾಡಿದ್ದೇನೆ. ನಮ್ಮ ನಿಗಮದಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿದ್ರು ಕೂಡ ವೈಯಕ್ತಿಕವಾಗಿ ಅದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಾಂಸ್ಕೃತಿಕ ಕಲಾ ಉತ್ಸವ ಪ್ರತಿ ಜಿಲ್ಲೆಗಳಿಂದ 2 ತಂಡಗಳನ್ನು ಧರಿಸಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ದೇನೆ. ಬಹಳಷ್ಟು ಜನ ಪ್ರತಿಭಾನ್ವಿತರು ನಮ್ಮ ಅಲೆಮಾರಿ ಜನರಿದ್ದಾರೆ. ನಾನು ಓದಲಿ ಬಂದಲ್ಲಿ ನೋಡ್ತೀನಿ, ಅವರಿಗೆ ಪಾಪ ವಾಸವಾಗಲಿಕ್ಕೆ ಒಂದು ಸರಿಯಾದ ಮನೆ ವಾಸವಿಲ್ಲದ್ರೂ ಕೂಡ ಬಹಳಷ್ಟು ಜನ ಪ್ರತಿಭಾನ್ವಿತರು ಮಕ್ಕಳು ನಮ್ಮ ಅಲೆಮಾರಿ ಜನರಲ್ಲಿ ಇದ್ದಾರೆ. ಅವರನ್ನ ಮುನ್ನೆಲೆಗೆ ತರಬೇಕು ಅಂತಾದ್ರೆ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ನಮ್ಮದ ಜವಾಬ್ದಾರಿ ಇದೆ. ನಮ್ಮ ಮೊನ್ನೆ ನಾನು ಕೊಪ್ಪಳ ಜಿಲ್ಲೆಗೆ ನಾನು ಪ್ರವಾಸ ಮಾಡುವಾಗ ಅಲ್ಲಿ ಕೂಕನೂರು ಎಂಬ ಒಂದು ಗ್ರಾಮದಲ್ಲಿ, ಕೊಪ್ಪಳ ಜಿಲ್ಲೆಯ ಕೂಕನೂರು ಎಂಬ ಜಿಲ್ಲೆಯಲ್ಲಿ ಪದ್ಮ ಎಂಬ ಅಮ್ಮನವರ ಮಗಳು ಪೂಜಾ ಅಂತೇಳಿ 625ರಲ್ಲಿ 620 ಅಂಕಗಳನ್ನು ಗಳಿಸಿದ್ದಾರೆ. ಅವಳಿಗೆ ನಾನು ಫೋನ್ ಮೂಲಕ ದಿಗ್ವಿಜಯ ನ್ಯೂಸಲ್ಲಿ ನೋಡ್ತಾ ಇರುವಾಗ ಆರ್ಥಿಕವಾಗಿ ಬಹಳ ಹಿಂದೆ ಇದ್ದಾರೆ, ಇವರಿಗೆ ಬಹಳ ಕಷ್ಟ ಇದೆ ಇವರ ಮುಂದಿನ ವಿದ್ಯಾಭ್ಯಾಸ ಅಂತ ಹೇಳಿ ನಾನು ಟಿವಿಯಲ್ಲಿ ನೋಡಿ ಆ ಅಡ್ರೆಸ್ಸನ್ನು, ಆ ರಿಪೋರ್ಟ್ಗೆ ಫೋನ್ ಮಾಡಿ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡಿ ಅವರ ಮನೆಗೆ ನಾನು ಹೋಗಿದ್ದೆ. ಕೊಪ್ಪಳದ ಕೂಕನೂರು ಎಂಬಲ್ಲಿ ಹೋಗಿ ಅವರ ಇಡೀ ಶೈಕ್ಷಣಿಕ ವೆಚ್ಚವನ್ನು ನನ್ನ ವೈಯಕ್ತಿಕವಾಗಿ ನಿಗಮದಿಂದಾಗ ವೈಯಕ್ತಿಕ ಕೊಡ್ತೇನೆ ಅಂತ ಹೇಳಿದ್ರೆ ಕೊಟ್ಟು ಕೂಡ ಬಂದಿದ್ದೇನೆ. ಇನ್ನು ಬರುವ ವರ್ಷ ಕೂಡ ಕೊಡ್ತೇನೆ. ಆ ಒಳ್ಳೆಯ ಒಂದು ಅವರಿಗೆ ವಿದ್ಯಾಭ್ಯಾಸ ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೇನೆ. ನಾನು ಕೇಳಿದೆ. ಹಿಂದುಳಿದ ವರ್ಗಗಳ ಜಿಲ್ಲಾ ಅಧಿಕಾರಿ ಪ್ರಭುದೊರೆ, ಗೊಲ್ಲ ಸಮಾಜದ ಜಿಲ್ಲಾ ಅಧ್ಯಕ್ಷ ಸತೀಶ್ ಯಾದವ್, ಯಾದವ್ ಸಮಾಜದ ಜಿಲ್ಲಾ ಅಧ್ಯಕ್ಷ ಪ್ರದೀಪ್ ಪುರ್ಲೆ, ಅಲೆಮಾರಿ ಅರೆ ಅಲೆಮಾರಿ ಸಮಾಜದ ಜಿಲ್ಲಾ ಸಲಹಾ ಸಮಿತಿ ಸದಸ್ಯರು ತಿಪ್ಪಣ್ಣ, ಸಾಬಣ್ಣ, ಅಲೆಮಾರಿ ಮುಖಂಡ ಸಿದ್ದಣ್ಣ, ಸಾಯಬಣ್ಣ ಹೆಳವರ್ ಕಪ್ಸಲಿಗೆ, ಶರವಣ್ಣ ಗೊಲ್ಲಗೇರಿ, ಭೀಮಣ್ಣ ಗೊಲ್ಲಗೇರಿ ಮುಂತಾದ ಸ್ಥಳೀಯ ಮುಖಂಡರು ಜೊತೆಗಿದ್ದರು.